ತಾಲೂಕು ಅಫಜಲ್ಪುರ ನೀಲೂರು ಗ್ರಾಮದಲ್ಲಿ 4 ಎಕರೆ ಪಪ್ಪಾಯ ಹಚ್ಚಿದ್ದಾರೆ ನಾವು. ಅದು ಈಗ ನಿನ್ನೆ ಮಳೆ ಬಂದು ಎಲ್ಲ ಹಾಳಾಗಿದೆ. ನನ್ನ ಹೆಸರು ಲಕ್ಷ್ಮಿ. ನಾವು ರೈತರು, ಇದ್ರ ಮೇಲೆ ಎಲ್ಲ ಜೀವನ ನಮ್ಮದು. ನಮಗೆ ಯಾರು ಸಹಕಾರ ಇಲ್ಲ. ಅದಕ್ಕಾಗಿ ನೀವೇ ಸರ್ಕಾರದಿಂದ ಏನು ಉಪಚಾರ ಕೊಡ್ತೀರಿ ಕೊಡ್ಬೋದು. ಅದಕ್ಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಇದಕ್ಕೆ ನಾವು ಇಲ್ಲ ಅಂದರೆ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ. ಅದಕ್ಕಂದು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನಮ್ಮದು ಜೀವನನೇ, ನಾವು ರೈತರು. ನೀವೇ ಎಲ್ಲ ನೋಡಬಹುದು. ಸರ್ಕಾರಿ ಕೇಳ್ಕೊಳ್ತಿದ್ದೇವೆ, ನೀವೇ ಪರಿಹಾರ ನಮಗನ್ನು ಕೊಡಬೇಕು ಎಂದು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. 3.5 ಲಕ್ಷ 4 ಲಕ್ಷ ತನಕ ಖರ್ಚಿಗೆ ಇದ್ರಾಗ ಬರಬೇಕಾಗಿತ್ತು. ನಮಗೆ ಒಂದು 10 ಲಕ್ಷ ಉತ್ಪನ್ನ ಇತ್ತು. ಖರೆ ಆದರೆ ಈಗ ನಡ್ಬರ್ಕ್ ಬಂದು ಹಿಂಗಾಗನ ಇದೆಲ್ಲ ಇದಾಗಿದೆ. ನೋಡಿ ಅದ್ರ ಮೇಲೆ ಈಗ ಏನು ಮಾಡ್ತೀರಿ ನೀವು ಹೇಳ್ತೀರಿ. ಇಷ್ಟು ಖರ್ಚಾದ ಇಷ್ಟು ತೆಗಿಬೇಕಾಗಿದೆ. ಈಗ ಎಷ್ಟು ಬಂದು ಉತ್ಪನ್ನ ಗಳಿಕೆ ಎಷ್ಟು ಬಂದ್ರೆ? ಈಗ ಉತ್ಪನ್ನ ಎಷ್ಟು 1 ಲಕ್ಷದಾಗಿದ್ದೇವೆ. 1 ಲಕ್ಷದಾಗ ಬಂದ್ರಿ. ನಾವು 2 ಸರ್ತಿ ಕಡಿದ್ರೆ 1 ಲಕ್ಷ ಬಂದಿದೆ. ಏನಾಗಿಲ್ಲ 15-16 ಸರ್ತಿಗೆ 1 ಲಕ್ಷ ಕಡಿಬೇಕು. ಸರ್ತಿ ಕಡಿದಿಲ್ಲ. ಯಾವಾಗ ಆಗಿದ್ರಿ? ನಿನ್ನ ರೀ ಪ್ರಕೃತಿ ವಿಕೋಪಕ್ಕೆ ಆಗ್ಯದ್ರಿ. ನಮಗ್ರೆ ಇರ್ದಾಗ ಲಾಭ ಭಾಳ ಆಗೈತ್ರಿ. ಆದ್ರೆ ಲಾಭ ಆಗಿಲ್ರಿ, ನಷ್ಟ ಆಗ್ಯದ. ಭಾಳ ಹೈರಾಣ ಆಗಿದವ್ರಿ ನಾವು. ಲೇಬರ್ ಆಯಿತು, ಡ್ರಿಪ್ ಮಾಡೋದು, ಅಗಿ ತರೋದು, ಅದ್ರಾಗೆಲ್ಲ ಭಾಳ ಖರ್ಚು ಮಾಡಿದವ್ರಿ ನಾವು. ಅದ್ರಿಂದಾಗಿ ನಮ್ಗೆ ಏನೂ ಉತ್ಪನ್ನ ಆಗಿಲ್ರಿ. ನೀವೇ ನೋಡ್ರಿ ಏನು ಮಾಡ್ತಿರೋ ಏನು ಬಿಡ್ತಿರೋ ಎಲ್ಲ ನಿಮ್ಮ ಕೈಗೆ. ನಾವು ರೈತರಿದ್ದವು. ಸರ್ಕಾರೇ ನೋಡ್ಕೋಬೇಕ್ರಿ ಎಲ್ಲ. ಸರ್ಕಾರ ಪರಿಹಾರ ಕೊಡ್ಬೇಕ್ರಿ ನಮಗೇನ್ರಿ ಪರಿಹಾರ. ಅದೇ ನಿಮ್ಗೆ ಕೇಳಕತ್ತಿದವ್ರಿ. ಇಲ್ಲ ನಾವು ರೈತರು ಬಿಸಿಲ ದುಡಿಯೋರು. ಕೈ ಬಂತು ಬಾಯಿ ಬರಲಿಲ್ಲ ನಮಗೆ. ಅದಕ್ಕಾಗಿ ಎಲ್ಲ ನೀವೇ ನೋಡ್ಕೋ.